So hey guys, hello, welcome back to day 24 out of 100 day vlogging challenge. Okay, let's go. Guys, ಇವತ್ತಿನ vlog ಅಲ್ಲಿ ನಾನು ಬೆಂಗಳೂರಲ್ಲಿ ಇರುವ ಅಡ್ವಾಂಟೇಜ್ ಬಗ್ಗೆ ಹೇಳ್ತೀನಿ. ಬೆಂಗಳೂರಲ್ಲಿ ಇದ್ರೆ ಏನು ಅಡ್ವಾಂಟೇಜು ಮತ್ತೆ ಏನೇನು ಡಿಸ್ಅಡ್ವಾಂಟೇಜ್, ಏನು ನನಗೆ ಚೆನ್ನಾಗಿ ಅನ್ಸುತ್ತೆ ಮತ್ತೆ ಏನು ಚೆನ್ನಾಗಿ ಅನ್ಸಲ್ಲ ಅಂತ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಾಂಟೆಂಟ್ ನಾನು ಗೂಗಲ್ ಹುಡುಕಿದ್ದೀನಿ ಆ್ಯಂಡ್ ಗೂಗಲಲ್ಲಿ ನಾನು ಕೇಳಿದೆ ಬೆಂಗಳೂರಲ್ಲಿ ಇದ್ರೆ ನಮಗೆ ಅಡ್ವಾಂಟೇಜಸ್ ಏನಂದರೆ ಪ್ಯೂರ್ ವಾಟರ್ ಸಿಗುತ್ತೆ, ಅಂದರೆ ಡ್ರಿಂಕಿಂಗ್ ವಾಟರ್ ಪ್ಯೂರ್ ಆಗಿರುತ್ತೆ ಅಂತ ಗೂಗಲಲ್ಲಿ ಹೇಳಿದ್ದಾರೆ. ಬಟ್ ನಿಮ್ಮ ಪ್ರಕಾರ ನಿಮಗೆ ಪ್ಯೂರ್ ವಾಟರ್ ಸಿಗ್ತಾ ಇದೆಯಾ ಇಲ್ಲ ಅಂತ ನೀವು ಹೇಳಿ. ಸೊ ನಿಮ್ಮ ಪ್ರಕಾರ ಡಿಸ್ಅಡ್ವಾಂಟೇಜ್ ಏನಂದರೆ ಮಳೆ ಬಂದಾಗ ಫ್ಲಡ್ಸ್, ಅಂದರೆ ಐ ಮೀನ್ ರೋಡಲ್ಲೆಲ್ಲ ನೀರು ಬರುತ್ತೆ, ನೀರು ಸ್ಟೋರ್ ಆಗುತ್ತೆ ಆ್ಯಂಡ್ ತುಂಬ ನೀರು ಸ್ಟೋರ್ ಆಗುತ್ತೆ. ಅದರಿಂದ ತುಂಬ ಜನಸಾಮಾನ್ಯಗಳಿಗೆ ತೊಂದರೆ ಆಗುತ್ತೆ ಆ್ಯಂಡ್ ನಿಮಗೆ ಗೊತ್ತಿರ್ಬೋದು, ನಿಮಗೂ ತೊಂದರೆ ಆಗಿರ್ಬೋದು. ಸೊ ಸಿಟೀಸ್ ಪೀಪಲ್ಗೆ ತುಂಬ ಬ್ಯುಸಿ ಇರೋರಿಗೆ ಅವರಿಗೆ ಅಡ್ವಾಂಟೇಜಸ್ ಏನಂದರೆ ನಿಮಗೂ ಗೊತ್ತಿರ್ಬೋದು. ಝೊಮ್ಯಾಟೊ ಮತ್ತು ಸ್ವಿಗ್ಗಿಯಲ್ಲಿ ನೀವು ನೈಟ್ ಟೈಮ್ ಆಗಲಿ ಯಾವಾಗಲಿ ಫುಡ್ನ ಆರ್ಡರ್ ಮಾಡ್ಬೋದು, ಮನೆಗೆ ಬಂದು ಡೆಲಿವರಿ ಆಗುತ್ತೆ ಆ್ಯಂಡ್ ಹಸುವಾದಾಗ ನಿಮ್ಮ ಮನೆಗೆ ಬಂದು ಡೆಲಿವರಿ ಮಾಡ್ತಾರೆ ಫುಡ್. ಸೊ ಅದೊಂದು ಅಡ್ವಾಂಟೇಜಸ್ ಅನ್ಬೋದು. ಆಲ್ಮೋಸ್ಟ್ ನಮ್ಮ ಊರ ಸೈಡಲ್ಲೆಲ್ಲ ಈ ಥರ ಡೆಲಿವರೀಸ್ ಅಂದರೆ ಫುಡ್ ಡೆಲಿವರಿ ಮಾಡೋಲ್ಲ ಗೈಸ್. ನಿಮಗೆ ಬ್ಯಾಂಗ್ಳೂರಲ್ಲಿ ಮೋಸ್ಟ್ ಇರಿಟೇಟಿವ್ ಸೆಗ್ಮೆಂಟ್ ಯಾವುದಂದರೆ ಬೆಳಗ್ಗೆ ಕಾಲೇಜ್ಗೆ ಹೋಗ್ಬೇಕಂದ್ರೆ BMTC ಬಸ್ ಹತ್ತೋದು. ಮಾರ್ನಿಂಗ್ ಟೈಮಲ್ಲಿ ಕಾಲೇಜ್ಗೆ ಹೋಗ್ಬೇಕಂತ ವೆಯ್ಟ್ ಮಾಡ್ತಾ ಇರ್ತೀನಿ BMTC ಬಸ್ಗಾಗಿ. ಬಟ್ BMTC ಬಸ್ ಬರುತ್ತೆ, ಅದು ನೋಡಿದ್ರೆ ಎಕ್ಸ್ಪ್ರೆಸ್ ಗಾಡಿ 1 ಸೆಕೆಂಡ್ ಹೊಡೋಗ್ಬಿಡುತ್ತೆ ಆ್ಯಂಡ್ ಕನ್ಫ್ಯೂಸ್ ಆಗಿಬಿಡ್ತೀನಿ. ಎಕ್ಸ್ಪ್ರೆಸ್ ಗಾಡಿ ಬಂತು ಹೋಯಿತು, ಏನಕ್ಕೆ ನಿಂತಿಲ್ಲ ಅಂದರೆ ಆ ಎಕ್ಸ್ಪ್ರೆಸ್ ಬೋರ್ಡ್ನ ನೋಡಿದ ಮೇಲೆ ಗೊತ್ತಾಗುತ್ತೆ ಅದು ಎಕ್ಸ್ಪ್ರೆಸ್ ಗಾಡಿ ಅಂತ. ಅದು ಬಿಟ್ಟರೆ ಒಂದೊಂದು ಸಲ ನಾನು AC ಬಸ್ ಬಂದಿರುತ್ತೆ, ಅಂದರೆ ಜಸ್ಟ್ ಒಂದು ಸ್ಟಾಪಿಗೆ 6 ರೂಪೀಸ್ ಆಗುತ್ತೆ ಆ್ಯಂಡ್ ನಾನು AC ಬಸ್ಗಾಗಿ ವೆಯ್ಟ್ ಮಾಡ್ತಿರ್ತೀನಿ. ಒಂದೊಂದು ಸಲ BMTC ಬಸ್ ಹಾಫ್ ಒನ್ ಅವರ್ ತನಕ ಬಂದಿಲ್ಲ ಅಂದರೆ, ಬಟ್ AC ಬಸ್ ಬಂದಾಗ 15 ರೂಪೀಸ್ ನನ್ನ ಜೇಬಲ್ಲಿ ಇಲ್ಲ ಅಂದರೆ ಆವಾಗ ಮತ್ತೆ ಡಿಫ್ರೆಂಟ್ ಫೀಲಿಂಗ್ ಇಸ್. ನಾಟ್ ಬಟ್ ಲೀಸ್ಟ್ ದ ಮೋಸ್ಟ್ ಪಾಪ್ಯುಲರ್ ಟ್ರಾಫಿಕ್, ಬ್ಯಾಂಗ್ಳೂರ್ ಟ್ರಾಫಿಕ್. ನೀವು ಗೊತ್ತಿರ್ಬೋದು ಬ್ಯಾಂಗ್ಳೂರಲ್ಲಿ ಮೋಸ್ಟ್ ಟ್ರಾಫಿಕ್ ಇರುತ್ತೆ ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ನನಗೆ ಬಸ್ಸಲ್ಲೂ ಕ್ರೌಡ್ ಇರುತ್ತೆ ಆ್ಯಂಡ್ ಹೊರಗಡೆ ರೋಡ್ಸಲ್ಲೂ ಕ್ರೌಡ್ ಇರುತ್ತೆ. ಎರಡು ನೋಡಿ ಇರಿಟೇಟಿವ್ ಸೆಗ್ಮೆಂಟ್. ಸೊ ಇನ್ನೊಂದು ಡಿಸ್ಅಡ್ವಾಂಟೇಜ್ ಹೇಳಬೇಕಾದ್ರೆ ಬೆಂಗಳೂರಲ್ಲಿ ಮುಂಚೆ ತುಂಬ ಲೇಕ್ಸ್ ಮತ್ತು ಕೆರೆಗಳಿದ್ವು, ಇವಾಗ ಅದನ್ನು ಮುಚ್ಚಿಸಿ ಅದ್ರ ಮೇಲೆ ಒಂದಿಷ್ಟು ಅಪಾರ್ಟ್ಮೆಂಟ್ ಮಾಡಿದ್ದಾರೆ, ಒಂದಿಷ್ಟು ಸೈಟ್ಸ್ ಮಾಡಿದ್ದಾರೆ. ಅದು ಒಂದು ಡಿಸ್ಅಡ್ವಾಂಟೇಜಸ್ ಅನ್ಬೋದು. ಸೊ ನಿಮ್ಮ ಪ್ರಕಾರ ಹೇಳಿ, ಒಂದು ಅಪಾರ್ಟ್ಮೆಂಟ್ ಬೈ ಮಾಡೋದು ಬೆಸ್ಟಾ ಇಲ್ಲ ಓನ್ ಮನೆ ಕಟ್ಸೋದು ಬೆಸ್ಟಾ? ಸೊ ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ನನಗನ್ನಿಸ್ತು BMTC ಬಸ್ ಬರುತ್ತೆ, ಒಂದೊಂದು ಮಿನಿಟ್ಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಬ್ಯಾಂಗ್ಳೂರಿಗೆ ಬಂದು ಆಲ್ಮೋಸ್ಟ್ 10 ಇಯರ್ಸ್ ಆಗಿದೆ. ಸೊ 10 ಇಯರ್ಸ್ ಆದಮೇಲೆ ಬೆಂಗಳೂರಲ್ಲಿ ಗೊತ್ತಾಗ್ತಿದೆ 1 ಮಿನಿಟಿಗೆ ಬಸ್ ಬರೋದಿಲ್ಲಿ 10 ಮಿನಿಟ್ಸ್ಗೆ ಒಂದು ಬಸ್ ಬರ್ತಾ ಇಲ್ಲ. ಅಂದರೆ ಒಂದೊಂದು ಸಲ ಟ್ರಾಫಿಕ್ ಜಾಮ್ ಆಗುತ್ತೆ ಆ್ಯಂಡ್ ಕಿಲೋಮೀಟರ್ಸ್ಗೆಲ್ಲ ಟ್ರಾಫಿಕ್ ಜಾಮ್ ಆಗುತ್ತೆ. ಆವಾಗ ನಮಗೆ ಬಸ್ ಸಿಗಲ್ಲ ಅಂತ ನಮ್ಗೆ ಗೊತ್ತಾಯಿತು ಆ್ಯಂಡ್ ಅದು ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಗೈಸ್. ಮುಂಚೆ ಹೆಂಗಿತ್ತು ಇವಾಗ ಹೆಂಗಿದೆ, ತುಂಬ ಜನ ಬೇರೆ ನಾರ್ತ್ ಸೈಡ್ ಮತ್ತು ಆಲ್ಮೋಸ್ಟ್ ಎವ್ರಿ ಪಾರ್ಟ್ ಆಫ್ ಇಂಡಿಯಾಯಿಂದ ಬ್ಯಾಂಗ್ಳೂರಿಗೆ ಬರ್ತಿದ್ದಾರೆ. ಯಾಕಂದರೆ ಬ್ಯಾಂಗ್ಳೂರ್ ಒನ್ ಆಫ್ ದ ಬಿಗ್ಗೆಸ್ಟ್ ಸಿಲಿಕಾನ್ ಸಿಟಿ ಆ್ಯಂಡ್ ಎಲೆಕ್ಟ್ರಾನಿಕ್ಸಲ್ಲಿ ತುಂಬ ಟಾಪ್ ಲೆವೆಲ್ ಮತ್ತು ಸಾಫ್ಟ್ವೇರ್ ಕಂಪ್ನೀಸಲ್ಲಿ ತುಂಬ ಟಾಪ್ ಹೋಗಿದೆ. ಬ್ಯಾಂಗ್ಳೂರಲ್ಲಿ ಬರೀ ಡ್ರಿಂಕಿಂಗ್ ವಾಟರ್ ಬಿಟ್ಟರೆ ಮನೇಲಿ ಬರುವ ನಲ್ಲಿ ನೀರು ನನಗೆ ಆಲ್ಮೋಸ್ಟ್, ಅಂದರೆ ಮನೆಯಲ್ಲಿ ಎಲ್ಲ ರೆಂಟಲ್ಲಿ ಇರ್ತಾರೆ ಅವರಿಗೆ 2 ಡೇಸ್ಗೆ ಒಂದು ಸಲ ನೀರು ಬರುತ್ತೆ ಆ್ಯಂಡ್ ಅದು ಸ್ಯಾಟಿಸ್ಫೈಡ್ ಗೈಸ್. 2 ಡೇಸ್ಗೆ ಒಂದು ನೀರು ಬರುತ್ತೆ ಆ್ಯಂಡ್ ನಮ್ಮ ಹೌಸ್ ಓನರ್ಸ್ ಎಲ್ಲರೂ ನಮಗೆ ಪ್ರಾಪರಾಗಿ ನೀರು ಸಪ್ಲೈ ಮಾಡ್ತಾರೆ. ಅವ್ರಿಗೆ ತುಂಬ ಸ್ಟೇಟ್ಸಿಂದ ಪೀಪಲ್ ಬರ್ತಿದ್ದಾರೆ, ಆದರೆ ನೀರಿನ ಕೊರತೆ ಆಗಬಹುದು. ನೀರು ವೇಸ್ಟ್ ಮಾಡಬಾರ್ದು ಗೈಸ್ ಬ್ಯಾಂಗ್ಳೂರಲ್ಲಿ ಅಟ್ ಎನಿ ಕಾಸ್ಟ್. ವೇಸ್ಟ್ ಮಾಡಿದ್ರೆ ನೆಕ್ಸ್ಟ್ ಫ್ಯೂಚರಲ್ಲಿ ಯಾರು ಬರ್ತಾರೆ, ನೆಕ್ಸ್ಟ್ ಜನ್ಜೀಸ್ ಮತ್ತು ಎಲ್ಲರಿಗೂ ಪ್ರಾಬ್ಲಮ್ 100% ಆಗುತ್ತೆ. ಬೆಂಗಳೂರಲ್ಲಿ ಟ್ರಾಫಿಕ್ಕಿಗೂ ಆಗುತ್ತೆ, ಸಿಗ್ನಲ್ಸ್ ಮಾಡಬೇಕು ಆ್ಯಂಡ್ ಎಕ್ಸ್ಟ್ರಾ ಫ್ಲೈಓವರ್ಸು ಮತ್ತು ಮೆಟ್ರೋಸಲ್ಲೂ ಕ್ರೌಡ್ ಇದೆ. 4-5 ದಿವಸ ಮುಂಚೆ ನಾವು ಮೆಟ್ರೋ ಹೋಗಿದ್ವಿ ಆ್ಯಂಡ್ ಎಲ್ಲೋ ಲೈನ್ ಅದನ್ನು ಶೂಟ್ ಮಾಡಿದೆ, ಬಟ್ ಅವರು ಶೂಟ್ ಮಾಡಬೇಡಿ ಅಂತ ಡಿಲೀಟ್ ಮಾಡಿಸಿದ್ರು. ಬಟ್ ಅದಕ್ಕೇನು ನನಗೆ ಬೇಜಾರಾಗಿಲ್ಲ, ನಿಜ ಹೇಳ್ಬೇಕಂದ್ರೆ ತುಂಬ ಬೇಜಾರಾಗಿದೆ ಗೈಸ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ ಗೈಸ್. ಜೋಕ್ಸ್ ಅಪಾರ್ಟ್, ಮ್ಯಾಟರ್ ಆಫ್ ರೆಂಟ್, ಎಲ್ಲೋ ಲೈನ್ ಮೆಟ್ರೋ ಇತ್ತೀಚೆಗೆ ಬಿಟ್ಟಿದ್ದಕ್ಕೆ ನನ್ನ ಪ್ರಕಾರ ಅದರಲ್ಲಿ ತುಂಬ ಕ್ರೌಡ್ ಇದೆ ನಾನು ಹೋದಕ್ಕೆ ಆ್ಯಂಡ್ ಬೊಮ್ಮಸಂದ್ರೆಯಿಂದ ಆಲ್ಮೋಸ್ಟ್ ಎಲ್ಲ ಕಡೆ ಹೋಗುತ್ತೆ ಆ್ಯಂಡ್
ಯೆಲ್ಲೋ ಲೈನ್ ಮೆಟ್ರೋದಲ್ಲಿ ಅಷ್ಟೊಂದು ಕ್ರೌಡ್ ಇದ್ದಿದ್ದಿಲ್ಲ. ಬಟ್ ಅದು ಎಲ್ಲರೂ ಇಳಿಯೋದು ಎಷ್ಟು ಕ್ರೌಡ್ ಇತ್ತು ಅಂದರೆ ನಾನು ಹೇಳೋಕ್ಕಾಗಲ್ಲ, ಆ ಥರ ಕ್ರೌಡ್ ಇತ್ತು. ಗ್ರೀನ್ ಲೈನ್ ಮೆಟ್ರೋ ತುಂಬ ಕ್ರೌಡೆಸ್ಟ್ ಮೆಟ್ರೋ. ಅದರಲ್ಲಿ ನಾನಂತೂ ನೆಕ್ಸ್ಟ್ ಟೈಮ್ ಹೋಗೋದೇ ಇಲ್ಲ. ಹೋದ್ರೂ ಅಕಸ್ಮಾತ್ ಇಂಪಾರ್ಟೆಂಟ್ ಮತ್ತು ತುಂಬ ಅರ್ಜೆಂಟ್ ಆಗಿದ್ದರೆ ಆವಾಗ ಮಾತ್ರ ಟ್ರಾವೆಲ್ ಮಾಡ್ತೀನಿ. ಆ್ಯಂಡ್ ನಿಮಗೂ ಹೇಳ್ತೀನಿ, ಬ್ಯಾಂಗ್ಳೂರಲ್ಲಿ ಅನ್ನೆಸೆಸರಿ ಮೆಟ್ರೋದಲ್ಲಿ ಹೋಗ್ತೀರಂದರೆ ಅದನ್ನು ಬಿಟ್ಬಿಡಿ, BMTC ಬಸ್ಸಲ್ಲಿ ಹೋಗಿ. ಆ್ಯಂಡ್ ತುಂಬ ಅರ್ಜೆಂಟಾಗಿ ಹೋಗ್ಬೇಕಂದ್ರೆ ಆವಾಗ ಮಾತ್ರ ಮೆಟ್ರೋನ ಯೂಸ್ ಮಾಡಿ ಗೈಸ್. ಬ್ಯಾಂಗ್ಳೂರಲ್ಲಿ ಇದ್ಮೇಲೆ ನನಗೆ ಅಡ್ವಾಂಟೇಜಸ್ ಏನಂದರೆ ಕ್ಲೈಮೇಟ್ಸ್ ಚೇಂಜ್ ಆಗ್ತಿರುತ್ತೆ, ವೆದರ್ಸ್ ಚೇಂಜ್ ಆಗಿರುತ್ತೆ. ವೆದರ್ ಸಡನ್ಲಿ ಚೇಂಜ್ ಆಗಿಬಿಡುತ್ತೆ, ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಆ ಥರ ವೆದರ್ ಚೇಂಜ್ ಆಗಿಬಿಡುತ್ತೆ ಗೈಸ್. ಇವತ್ತು ರೇನ ನಾಳೆ ಬಿಸಿಲು ಮತ್ತು ನಾಳೆದೇ ಚಳಿ, ಆ ಥರ ಯಾವಾಗ ಚೇಂಜ್ ಆಗುತ್ತೆ ನಮಗೆ ಗೊತ್ತಾಗಲ್ಲ. ಕಂಟಿನ್ಯೂಸ್ಲಿ ಸೆಕೆ ಇರೋಲ್ಲ, ಕಂಟಿನ್ಯೂಸ್ಲಿ ಮಳೆ ಇರೋಲ್ಲ, ಕಂಟಿನ್ಯೂಸ್ಲಿ ಚಳಿ ಇರೋಲ್ಲ. ಅರ್ಥ ಇದೆ ಅನ್ಸುತ್ತೆ. ಕಾಂಟೆಂಟ್ ಕ್ರಿಯೇಟರ್ಸ್ಗೆ, ಬಿಸ್ನೆಸ್ ಮ್ಯಾನ್ಸ್ಗೆ, ಹಾಗೆ ಎಂಪ್ಲಾಯೀಸ್ಗೆ ಈ ಒಂದು ಬ್ಯಾಂಗ್ಳೂರು ಸಿಟಿ ಆಲ್ಮೋಸ್ಟ್ ಬ್ಯಾಂಗ್ಳೂರು ಸಿಟಿ ಬೆಸ್ಟ್. ಸೊ ಸಿಟಿ ಅಂದಮೇಲೆ ಪಾಪ್ಯುಲೇಷನಿಂದ ಪೊಲ್ಯೂಷನ್ ತನಕ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಗೈಸ್. ಇವತ್ತಿನ ಬ್ಲಾಗಲ್ಲಿ ನಾನು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜ್ ನಾನೇನು ಅಂದ್ಕೊಂಡಿದ್ದೀನಿ, ನನಗೇನು ಫೀಲ್ ಆಗಿದೆ ಅದ್ರ ಬಗ್ಗೆ, ಅಂದರೆ ಬ್ಯಾಂಗ್ಳೂರಲ್ಲಿರುವ ಅಡ್ವಾಂಟೇಜಸ್ ಮತ್ತು ಬ್ಯಾಂಗ್ಳೂರಲ್ಲಿ ಇದ್ದರೆ ಡಿಸ್ಅಡ್ವಾಂಟೇಜ್ ಅಡ್ವಾಂಟೇಜ್ ಏನಿದೆ ಅಂತ ಅದನ್ನು ಹೇಳಿದ್ದೀನಿ. ಆ್ಯಂಡ್ ಏನಾದರೂ ಮಿಸ್ ಮಾಡಿದ್ದೀನಿ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಹಾಕಿ ಗೈಸ್. ನಿಮ್ಮ ಪ್ರಕಾರ ಬ್ಯಾಂಗ್ಳೂರಲ್ಲಿ ಇರುವ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅಂತ ನೀವು ಕಮೆಂಟಲ್ಲಿ ಹಾಕಿ. ಆ್ಯಂಡ್ ನಾನು ಆ ಕಮೆಂಟ್ನ ರಿಪ್ಲೈ ಮಾಡ್ತೀನಿ ಆ್ಯಂಡ್ ಲೈಕ್ ಮಾಡ್ತೀನಿ. ಮೇಕ್ ಶ್ಯೂರ್ ಆಲ್ಮೋಸ್ಟ್ 20 ಮೇಲೆ ಎಷ್ಟಾದರೂ ಕಮೆಂಟ್ ಬರಲಿ. ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ದ ಕಮೆಂಟ್. ಇವತ್ತಿನ ಬ್ಲಾಗಲ್ಲಿ ನಾವು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಆಫ್ ಬ್ಯಾಂಗ್ಳೂರು ನನ್ನ ಅಭಿಪ್ರಾಯನ ಹೇಳಿದೆ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ. ಜೈ ಹಿಂದ್, ಜೈ ಭಾರತ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. Shining off this vlog at night. Thanks for watching guys.